ಸಭಾಪತಿ ಸ್ಥಾನ ತ್ಯಾಗಕ್ಕೆ ಒಪ್ಪಿದ ಬಸವರಾಜ ಹೊರಟ್ಟಿ. ಡಿಕೆ ಶಿವಕುಮಾರ್ ಮನವಿಗೆ ಕೊನೆಗೂ ಒಪ್ಪಿದ ಹೊರಟ್ಟಿ. ಅಧಿವೇಶನದ 2ನೇ ದಿನ ಉಪಸಭಾಪತಿ. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಒಪ್ಪಿದ ಬಸವರಾಜ ಹೊರಟ್ಟಿ. ಡಿಕೆ ಶಿವಕುಮಾರ್ ಮನವಿಗೆ ಕೊನೆಗೂ ಒಪ್ಪಿದ ಹೊರಟ್ಟಿ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಚುನಾವಣೆ ನಡೆಯುತ್ತೆ. ಉಪಸಭಾಪತಿ ಚುನಾವಣೆ ನಡೆಸಿ ನಿರ್ಗಮನಕ್ಕೆ ನಿರ್ಧಾರ. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಉಪಸಭಾಪತಿ ಆಯ್ಕೆ ಬಳಿಕ ಸ್ಥಾನ ತೊರೆಯಲಿರುವ ಬಸವರಾಜ ಹೊರಟ್ಟಿ. ಸಭಾಪತಿ ಬದಲಿಸದಂತೆ ಕಾಂಗ್ರೆಸ್ ನಾಯಕರಿಂದಲೇ ಒತ್ತಡ ಅಂತೆ. ಸತೀಶ್ ಜಾರಕಿಹೊಳಿ, ಚಲುವರಾಯ ಸ್ವಾಮಿ, ಜಮೀರ್ ಅಹಮದ್ ಖಾನ್ ಜೊತೆಗೆ ಯುಟಿ ಖಾದರ್, ಎನ್ಎ ಹ್ಯಾರಿಸ್ ರಿಂದ ಭಾರಿ ಒತ್ತಡ ಕೇಳಿ ಬರ್ತಾ ಇದೆ. ಎಲ್ಲರ ಒತ್ತಾಯದ ಹೊರತಾಗಿಯೂ ಈಗ ನಿರ್ಧಾರವನ್ನ ಬದಲಿಸಿಲ್ಲ ಸಿಎಂ ಡಿಕೆ ಶಿವಕುಮಾರ್. ಅಂತಿಮವಾಗಿ ಸಭಾಪತಿ ಸ್ಥಾನ ತ್ಯಾಗ ಮಾಡುವಂತೆ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಮನವಿಗೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಹೊರಟ್ಟಿ. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಒಪ್ಪಿದ ಬಸವರಾಜ ಹೊರಟ್ಟಿ. ಇದೀಗ ಡಿಕೆ ಶಿವಕುಮಾರ್ ಮನವಿಗೆ ಕೊನೆಗೂ ಒಪ್ಪಿಕೊಂಡಿದ್ದಾರಂತೆ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಚುನಾವಣೆ ನಡೆಯುತ್ತೆ. ಉಪಸಭಾಪತಿ ಚುನಾವಣೆ ನಡೆಸಿ ನಿರ್ಗಮನಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ಬಸವರಾಜ ಹೊರಟ್ಟಿ ಅವರು. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಉಪಸಭಾಪತಿ ಆಯ್ಕೆ ಬಳಿಕ ಸ್ಥಾನವನ್ನ ತೊರೆಯಲಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸಭಾಪತಿ ಬದಲಿಸದಂತೆ ಕಾಂಗ್ರೆಸ್ ನಾಯಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು, ಚಲುವರಾಯ ಸ್ವಾಮಿ ಜೊತೆಗೆ ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್, ಎನ್ಎ ಹ್ಯಾರಿಸ್ ರಿಂದ ಭಾರಿ ಒತ್ತಡ ಕೇಳಿ ಬರ್ತಾ ಇದೆ, ಬದಲಿಸಬೇಡಿ ಅಂತ. ಎಲ್ಲರ ಒತ್ತಾಯದ ಹೊರತಾಗಿಯೂ ನಿರ್ಧಾರವನ್ನ ಬದಲಿಸಿಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಂತಿಮವಾಗಿ ಈ ಒಂದು ಚುನಾವಣೆ ನಡೆಯುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ. ಎಸ್ ದೀಪಾ, ಇದೀಗ ಅಧಿವೇಶನದ 2ನೇ ದಿನದ ಉಪಸಭಾಪತಿಯವರ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ? ಯಾವಾಗ ಕಾಂಗ್ರೆಸ್ ಸ್ಥಾನಗಳು ಪರಿಷತ್ನಲ್ಲಿ ಹೆಚ್ಚಾಯ್ತು ಅಂದಿನಿಂದಲೂ ಕೂಡ ಒಂದಿಷ್ಟು ವಿರೋಧ ಸಭಾಪತಿಯವರಿಗೆ ಇತ್ತು. ಅಂದ್ರೆ ಅವರೇ ಸ್ಥಾನವನ್ನ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಕೂಗು ಕೇಳಿ ಬಂದಿತ್ತು. ಆದ್ರೆ ಸರ್ಕಾರ ಯಾವುದೇ ನಿಲುವನ್ನ ತೆಗೆದುಕೊಳ್ಳದೆ ಸ್ಥಾನ ಬಿಡೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೊರಟ್ಟಿ ಅವರು ಮುಂದುವರ್ಕೊಂಡು ಬಂದಿದ್ರು. ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಂತಹ ಸಮಯದಲ್ಲೂ ಕೂಡ ಪರಿಷತ್ನಲ್ಲಿ ಸಮಾನವಾದಂತಹ ಸ್ಥಾನಗಳು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಎರಡೂ ಕೂಡ ಸಮನಾದಂತಹ ಸ್ಥಾನಗಳು ಇದ್ದಿದ್ರಿಂದ ಪರಿಷತ್ನಲ್ಲಿ ಮುಂದುವರಿಸಲಾಗಿತ್ತು. ಆದ್ರೆ ಇದೀಗ ಇತ್ತೀಚೆಗೆ ನಡೆದಂತಹ 5 ಪರಿಷತ್ನ ಸ್ಥಾನಗಳು ಮತ್ತೆ ನೇರವಾದಂತಹ ಆಯ್ಕೆಗಳು ಏನಿದೆ ಅದೆಲ್ಲವೂ ಸೇರಿ ಇದೀಗ ಕಾಂಗ್ರೆಸ್ನ ಸಂಖ್ಯಾಬಲ ಹೆಚ್ಚಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಅವರು ರಾಜೀನಾಮೆ ಕೊಡುವಂತಹ ಸಂದರ್ಭ ಕೂಡ ಇದೀಗ ಬಂದೊದಗಿದೆ. ಅದರ ಬೆನ್ನಲ್ಲೇ ಇತ್ತೀಚೆಗೆ ಏನು ಸಚಿವರುಗಳ ಪಟ್ಟಿ ರಿಲೀಸ್ ಆಯ್ತು. ಆ ಪಟ್ಟಿ ರಿಲೀಸ್ ಆದಂತಹ ಬೆನ್ನಲ್ಲೇ ಸಭಾಪತಿ, ಉಪಸಭಾಪತಿ, ಸ್ಪೀಕರ್ ಮತ್ತೆ ಡೆಪ್ಟಿ ಸ್ಪೀಕರ್ ಅವರ ಹೆಸರು ಕೂಡ ಮೆನ್ಷನ್ ಮಾಡಲಾಗಿತ್ತು. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೆ ಅನ್ನುವಂತಹ ಬೆನ್ನಲ್ಲೇ ಸಭಾಪತಿ ಹೊರಟ್ಟಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾದಂತಹ ಪಟ್ಟಿಯಲ್ಲಿ ಸಭಾಪತಿ ಅವರ ಹೆಸರನ್ನು ಕೂಡ ಹಾಕಿ ಕಳಿಸುವಂತಹದ್ದು ಸರಿಯಲ್ಲ, ಸದನ ಅದನ್ನ ತೀರ್ಮಾನ ಮಾಡಬೇಕು ಅನ್ನುವಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆದು ಮಾತನಾಡುವಂತಹದ್ದು ಜೊತೆಗೆ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದಿಷ್ಟು ಜನ ಹಿರಿಯ ಸಚಿವರುಗಳು ಬದಲಾಯಿಸೋದು ಬೇಡ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಶತಾಯಗತಾಯ ಏನು ಹೊರಟ್ಟಿ ಅವರನ್ನ ಬದಲಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಸಿಎಂ ಪಣ ತೊಟ್ಟಂಗಿದ್ದಂಗಿತ್ತು. ಹಾಗಾಗಿ ಅವರನ್ನ ಮನವೊಲಿಸುವಂತಹ ಕೆಲಸ ಆಗಿದೆ. ಅಧಿವೇಶನ ಶುರುವಾದಂತಹ 2ನೇ ದಿನ ಉಪಸಭಾಪತಿಯ ಚುನಾವಣೆ ಬಳಿಕ ಅವರು ರಾಜೀನಾಮೆ ಕೊಟ್ಟು ಹೊರ ನಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಗಂಗಾ, ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.